ಉತ್ತರ ಭಾರತದ ರಾಮಲೀಲಾ. ರಾಮ ಮಹಾವಿಷ್ಣುವಿನ 7ನೆಯ ಅವತಾರ. ಲೀಲಾ ಎಂದರೆ ಆಟ. ಆಟ ಎಂದರೆ ಕೇವಲ ಕ್ರೀಡೆ ಎಂದು ಮಾತ್ರವಲ್ಲ, ನಾಟಕ ಎಂಬ ಅರ್ಥವೂ ಇದೆ. ಅಂತೆಯೇ ರಾಮಲೀಲಾ ಎಂಬುದು ರಾಮನ ಅರ್ಥಾತ್ ರಾಮಾಯಣ ಮಹಾಕಾವ್ಯದ ಕಥೆಯನ್ನು ಪ್ರದರ್ಶಿಸುವ ನಾಟಕ. ಇದು ಉತ್ತರ ಭಾರತದ ಹಲವಾರು ಹಳ್ಳಿ ಪಟ್ಟಣಗಳಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಕಲೆಯಾಗಿಯೂ ಸಂಪ್ರದಾಯದ ಭಾಗವಾಗಿಯೂ ಸಮುದಾಯವನ್ನು ಒಟ್ಟುಗೂಡಿಸುವ ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಯಾಗಿಯೂ ನಡೆಯುತ್ತದೆ. ರಾಮಲೀಲಾ ಕಥೆಯು ರಾಮನ ಬಾಲ್ಯ, ಸೀತಾ ಸ್ವಯಂವರ, ರಾಮನು ಕಾಡಿಗೆ ಹೋದದ್ದು, ಸೀತೆ ಲಕ್ಷ್ಮಣರಿಬ್ಬರೂ ರಾಮನನ್ನು ಹಿಂಬಾಲಿಸಿದ್ದು, ವನವಾಸದ ಕಾಲದಲ್ಲಿ ಅವರು ಹಲವಾರು ಕಾಡು ಮೇಡುಗಳನ್ನು ಅಲೆದದ್ದು, ಋಷಿ ಮುನಿಗಳ ಸಂದರ್ಶನ, ರಾವಣನಿಂದ ಸೀತಾಪಹರಣ, ರಾಮನ ಶೋಕ, ವಾನರರ ಜೊತೆಗೆ ಸ್ನೇಹ ಮಾಡಿ ಸೈನ್ಯ ಕಟ್ಟಿಕೊಂಡು ಲಂಕೆಯ ಮೇಲೆ ಯುದ್ಧಕ್ಕೆ ಹೊರಟದ್ದು, ರಾವಣನ ಸಂಹಾರ, ರಾಮ ಲಕ್ಷ್ಮಣ ಸೀತೆಯರು ಅಯೋಧ್ಯೆಗೆ ಹಿಂದಿರುಗುವುದು, ರಾಮನ ಪಟ್ಟಾಭಿಷೇಕ, ಆನಂತರವೂ ಮುಂದುವರಿಯುವ ಜೀವನ ಎಲ್ಲವನ್ನೂ ಒಳಗೊಂಡಿರುತ್ತದೆ. ಒಂದೊಂದು ತಂಡ ಒಂದೊಂದು ರೀತಿಯಲ್ಲಿ ಇದನ್ನು ಪ್ರಸ್ತುತಪಡಿಸುತ್ತದೆ. ರಾಮಲೀಲಾ ಪ್ರದರ್ಶನವು ನವರಾತ್ರಿಯ ಸಂದರ್ಭದಲ್ಲಿಯೇ ಏಕೆ ನಡೆಯುತ್ತದೆ ಎಂಬುದಕ್ಕೂ ಕಾರಣವಿದೆ. ರಾಮನು ಸೀತೆಯನ್ನು ರಾವಣನಿಂದ ಬಿಡುಗಡೆ ಮಾಡಿ ಕರೆತರುವುದು ಹೇಗೆಂದು ಯೋಚಿಸುತ್ತಿದ್ದಾಗ ನಾರದರ ಸಲಹೆಯಂತೆ ಶರನ್ನವರಾತ್ರಿ ವ್ರತವನ್ನು ಮಾಡಿದನಂತೆ. ನಂತರ ರಾವಣನೊಂದಿಗೆ ಯುದ್ಧ ಮಾಡಿ ಜಯಗಳಿಸಿದ ದಿನವು ವಿಜಯದಶಮಿಯಾಗಿದ್ದು, ದುರ್ಗೆಯು ರಕ್ಕಸನನ್ನು ಸಂಹಾರ ಮಾಡಿದ ವಿಜಯವನ್ನು ಆಚರಿಸುವಂತೆಯೇ ರಾಮನು ರಾವಣನೊಂದಿಗಿನ ಯುದ್ಧದಲ್ಲಿ ಜಯಗಳಿಸಿದ ವಿಜಯೋತ್ಸವವನ್ನು ಈ ಸಂದರ್ಭದಲ್ಲಿ ತನ್ನ ವಾನರ ಪಡೆಯೊಂದಿಗೆ ಆಚರಿಸಿದನಂತೆ. ಈ ಕಾರಣಕ್ಕಾಗಿ ಕೆಡುಕಿನ ಮೇಲೆ ಒಳಿತು ಜಯಗಳಿಸಿದ್ದರ ಸೂಚಕವಾಗಿ ನವರಾತ್ರಿಯ ಸಂದರ್ಭದಲ್ಲಿ ರಾಮಲೀಲಾ ನಡೆದು ವಿಜಯದಶಮಿಯ ದಿನದಂದು ಸಮುದಾಯವೆಲ್ಲ ಸೇರಿಕೊಂಡು ರಾವಣನ ಪ್ರತಿಕೃತಿ ದಹನ ಮಾಡಿ ಸಂಭ್ರಮಾಚರಣೆ ನಡೆಸುವುದರೊಂದಿಗೆ ಮುಗಿಯುತ್ತದೆ. ರಾಮಲೀಲಾದ ಮೊದಲ ಪ್ರದರ್ಶನಗಳು ಯಾವಾಗ ನಡೆದವು ಎಂಬ ಕುರಿತು ಸ್ಪಷ್ಟವಾದ ಮಾಹಿತಿ ಇಲ್ಲ. 16ನೇ ಶತಮಾನದ ತುಳಸಿದಾಸರಿಂದ ರಚಿತವಾದ ರಾಮಚರಿತಮಾನಸದ ಮೊದಲ ಪ್ರದರ್ಶನವು ದಾಖಲಾಗಿಲ್ಲವಾದರೂ ತುಳಸಿದಾಸರ ಶಿಷ್ಯ ಮೇಘ ಭಗತ್ ಎಂಬುವವರು 1625ರಲ್ಲಿ ರಾಮಚರಿತಮಾನಸ ಆಧಾರಿತ ರಾಮಲೀಲಾವನ್ನು ಆರಂಭಿಸಿದರು ಎನ್ನಲಾಗಿದೆ. ಜಾತಿ, ಧರ್ಮ, ವಯಸ್ಸು ಎಂಬ ಯಾವುದೇ ಭೇದವಿಲ್ಲದೆ ಜನರು ಸ್ವಯಂ ಪ್ರೇರಿತರಾಗಿ ಇದರಲ್ಲಿ ಭಾಗವಹಿಸುತ್ತಾರೆ. ಸ್ಥಳವನ್ನು ಸ್ವಚ್ಛಗೊಳಿಸುವುದರಿಂದ ಹಿಡಿದು ವೇದಿಕೆ ಸ್ಥಾಪಿಸುವುದು, ವಸ್ತ್ರವಿನ್ಯಾಸ ಮಾಡುವುದು, ಪಾತ್ರ ಮಾಡುವುದು, ಹಾಡಿನ ಗೋಷ್ಠಿಯಲ್ಲಿ ಸೇರಿಕೊಳ್ಳುವುದು, ರಂಗಸ್ಥಳದ ಪ್ರದೇಶದ ನಿರ್ವಹಣೆಯಲ್ಲಿ ಸಹಾಯ, ಹೀಗೆ ನಾನಾ ರೀತಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಸಾಂಪ್ರದಾಯಿಕವಾಗಿ ತಾತ್ಕಾಲಿಕವಾಗಿ ನಿರ್ಮಿಸಲಾಗುವ ರಂಗಮಂದಿರದಲ್ಲಿ ಆಯೋಜಿಸಲಾಗುವ ಇದನ್ನು ಸಮಾಜದ ಎಲ್ಲ ವಿಭಾಗಗಳಿಂದ ಆರಿಸಲ್ಪಟ್ಟ ಹವ್ಯಾಸಿ ನಟನಾ ತಂಡಗಳು ನಿರ್ವಹಿಸುತ್ತವೆ. ಸಾಮಾನ್ಯವಾಗಿ ಈ ನಾಟಕಗಳಲ್ಲಿ ತುಳಸಿದಾಸರ ರಾಮಚರಿತಮಾನಸದಿಂದ ಹೆಕ್ಕಿಕೊಂಡ ಸಂಭಾಷಣೆಗಳನ್ನು ಬಳಸಲಾಗುತ್ತದೆ. ವಾತಾವರಣವು ಮುಕ್ತವಾಗಿದ್ದು, ನಾಟಕದ ವೇಳೆ ಸಂಭಾಷಣೆಯೋ ದೃಶ್ಯವೋ ಮೆಚ್ಚುಗೆಯಾದರೆ ಶಿಳ್ಳೆ ಹೊಡೆಯುವುದರ ಮೂಲಕವೂ ಕೆಲವೊಮ್ಮೆ ಮಾತು ಉದ್ಗಾರಗಳ ಮೂಲಕವೂ ಪ್ರತಿಕ್ರಿಯಿಸುತ್ತಾರೆ. ವೇದಿಕೆಯ ಮೇಲಿನ ನಟರು ಪ್ರೇಕ್ಷಕರ ಪ್ರೋತ್ಸಾಹದ ಅನುಸಾರವಾಗಿ ತಮ್ಮ ಸಂಭಾಷಣೆಗಳನ್ನು ಸ್ಪಾಟ್ ಇಂಪ್ರೊವೈಸೇಷನ್ ಮಾಡಿಕೊಂಡು ಪ್ರೇಕ್ಷಕರನ್ನು ಇನ್ನಷ್ಟು ರಂಜಿಸುತ್ತಾರೆ.
ಪ್ರೇಕ್ಷಕರು ನಟರೊಂದಿಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಡೆಯುವುದು, ಜೊತೆಗೆ ಶ್ಲೋಕಗಳನ್ನು ಪಠಿಸುವುದು, ಕೆಲವು ಭಾಗಗಳನ್ನು ಹೇಳುವುದೂ ಉಂಟು. ತಾತ್ಕಾಲಿಕ ರಂಗಮಂದಿರಗಳ ಸುತ್ತಲಿನ ಸ್ಥಳಗಳು ಆಟಿಕೆ ವಸ್ತುಗಳು, ಬಟ್ಟೆ, ಪಾತ್ರೆ ಪಕಡೆ, ಬಳೆ, ಸರಗಳು, ತಿನಿಸುಗಳು ಮೊದಲಾದ ಮಳಿಗೆಗಳಿಂದ ಕೂಡಿ ಬಜಾರ್ಗಳಾಗಿರುತ್ತವೆ. ಕೆಲವು ಗ್ರಾಮಗಳಲ್ಲಿ ರಂಗಸ್ಥಳಕ್ಕೆ ನಿಗದಿತ ಜಾಗವು ಶತಮಾನಗಳಿಂದ ಉಳಿದುಕೊಂಡು ಬಂದಿದ್ದರೆ, ಕೆಲವು ಕಡೆಗಳಲ್ಲಿ ಪ್ರತಿ ಬಾರಿಯೂ ಬದಲಾಗುತ್ತದೆ. ರಾಮಲೀಲಾದಲ್ಲಿ ಭಾಗವಹಿಸುವ ಕಲಾವಿದರು ದೂರದೂರಿನಿಂದೆಲ್ಲ ರಾತ್ರಿಯಿಡೀ ಪ್ರಯಾಣಿಸಿ ಬರುವುದೂ ಉಂಟು. ಇವರಿಗೆಲ್ಲ ಸಾಮಾನ್ಯವಾಗಿ ಸಂಭಾವನೆ ಸಿಗುವುದಿಲ್ಲ. ಇದ್ದರೂ ಗ್ರಾಮಸ್ಥರೋ ಅದಕ್ಕೆಂದೇ ಏರ್ಪಟ್ಟ ಸಮಿತಿಯೋ ಕೊಡುವ ಅಲ್ಪ ಸ್ವಲ್ಪ ಹಣ ಮಾತ್ರ. ಆದರೆ ಅವರು ಅಲ್ಲಿ ತಂಗಲು ಸ್ಥಳದ ವ್ಯವಸ್ಥೆ, ಊಟೋಪಚಾರ ಮೊದಲಾದವುಗಳನ್ನು ಮಾಡಲಾಗುತ್ತದೆ. 2008ರ ಯುನೆಸ್ಕೋ ವರದಿಯಲ್ಲಿ ರಾಮಲೀಲಾ ಉತ್ಸವಗಳನ್ನು ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಗಳಲ್ಲಿ ಒಂದು ಎಂದು ಘೋಷಿಸಲಾಗಿದೆ. ಮತ್ತು ಈ ವರದಿಯ ಪ್ರಕಾರ ಅತ್ಯಂತ ಗಮನಾರ್ಹವಾದ ರಾಮಲೀಲಾ ಸಂಪ್ರದಾಯಗಳು ಅಯೋಧ್ಯೆ, ರಾಮನಗರ, ವಾರಣಾಸಿ, ಬೃಂದಾವನ, ಅಲ್ಮೋರಾ, ಸತ್ನಾ, ಮಧುಬನಿ ಮೊದಲಾದ ಕಡೆಗಳಲ್ಲಿ ನಡೆಯುತ್ತದೆ. ರಾಮಲೀಲಾ ಉತ್ಸವವು ಇಂಡೋನೇಷ್ಯಾದ ಪ್ರದರ್ಶನ ಕಲಾ ಸಂಸ್ಕೃತಿಯ ಒಂದು ಭಾಗವಾಗಿದೆ. ವಿಶೇಷವಾಗಿ ಬಾಲಿ, ಮ್ಯಾನ್ಮಾರ್, ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ನ ಹಿಂದೂ ಸಮಾಜದಲ್ಲಿ ಹೆಚ್ಚು ಪ್ರಚಲಿತವಾಗಿದೆ. 19ನೇ ಮತ್ತು 20ನೇ ಶತಮಾನಗಳಲ್ಲಿ ಭಾರತೀಯ ವಲಸೆಗಾರರು ಯುರೋಪಿಯನ್ ವಸಾಹತುಗಳಿಗೆ ಒಪ್ಪಂದದ ಕಾರ್ಮಿಕರಾಗಿ ಸ್ಥಳಾಂತರಗೊಂಡ ಪರಿಣಾಮವಾಗಿ ರಾಮಲೀಲಾದ ಸಾಂಸ್ಕೃತಿಕ ಆಚರಣೆಯು ಫಿಜಿ, ಗಯಾನಾ, ಮಲೇಷ್ಯಾ, ಮಾರಿಷಸ್, ಸಿಂಗಾಪುರ, ದಕ್ಷಿಣ ಆಫ್ರಿಕಾ, ಸುರಿನಾಮ್, ಟ್ರಿನಿಡಾಡ್ ಮತ್ತು ಟೊಬಾಗೊದಂತಹ ಪ್ರಪಂಚದ ಅನೇಕ ಭಾಗಗಳಲ್ಲಿ ಕಂಡುಬರುತ್ತದೆ. ಇಂದು ಯುನೈಟೆಡ್ ಸ್ಟೇಟ್ಸ್, ಕೆನಡಾ, ಯುನೈಟೆಡ್ ಕಿಂಗ್ಡಮ್, ನೆದರ್ಲ್ಯಾಂಡ್ಸ್, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗಳಲ್ಲಿಯೂ ಕಂಡುಬರುತ್ತದೆ. ಅಂತೂ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ.